ಕ್ರಿಸ್ತನಲ್ಲಿ ನಮ್ಗೆ ಅತ್ಯಂತ ಪ್ರೀತಿಯ ದೇವರ ಸವಿಯೇ ಮತ್ತೊಂದು ಆವರ್ತಿ ಶ್ರೇಷ್ಠವಾದ ಅವಕಾಶಕ್ಕಾಗಿ ದೇವರನ್ನು ಕೊಂಡಾಡುವಂತನಾಗಿದ್ದೇನೆ. ಇವತ್ತು ನಮ್ಮ ಆತ್ಮೀಯ ಆಹಾರಕ್ಕಾಗಿ ನಾವು ಆರಿಸಿಕೊಂಡಿರುವಂಥ ದೇವರ ವಾಕ್ಯವು ಹಳೆ ಒಡಂಬಡಿಕೆಯಿಂದ ಅರಣ್ಯಕಾಂಡ ಪುಸ್ತಕ ಅದರ 12ನೇ ಅಧ್ಯಾಯ, ಅದೇ ರೀತಿಯಲ್ಲಿ ಹೊಸ ಒಡಂಬಡಿಕೆಯಿಂದ ಮತ್ತಾಯನ ಬರೆದ ಸುವಾರ್ತೆ 25ನೇ ಅಧ್ಯಾಯದಿಂದ ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. ಇವತ್ತು ಸಹ ಶಿಲುಬೆಗೆ ಹಾಕಲ್ಪಟ್ಟಿರುವಂಥ ಯೇಸು ಕ್ರಿಸ್ತನನ್ನು ತಿರಸ್ಕರಿಸಿರುವಂಥ 5 ಮಂದಿ ಬುದ್ಧಿ ಇಲ್ಲದ ಕನ್ನಿಕೆಯರು ಎಂಬುದಾಗಿ ಅದರ ವಿಷಯದಲ್ಲಿ ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. ಪ್ರಿಯರೇ, ನಾವು ಗಮನಿಸುವಾಗ ಇಲ್ಲಿ ನೋಡ್ರಿ, ನಮ್ಮ ಜೀವನದಲ್ಲಿ ಒಂದು ಪ್ರಾಮುಖ್ಯವಾಗಿ ನಮ್ಮ ಆತ್ಮೀಯ ಕ್ರೈಸ್ತ ಜೀವನದಲ್ಲಿ ಅತ್ಯಂತ ಅಪಾಯಕರವಾಗಿರುವ ಅಥವಾ ಮೋಸಕರವಾಗಿರುವಂಥ ಸಂಗತಿ ಏನೆಂಬುದಾಗಿ ನೋಡುವಾಗ ಅದು ನಾವು ತೆರೆದ ಪಾಪವಲ್ಲ ಅಥವಾ ಒಂದು ದೊಡ್ಡ ಪಾಪದ ವಿಷಯದಲ್ಲ. ಆದರೆ ನಾನು ಹೇಳುವಂಥದ್ದು ವಿಷಯ ಎಂಬುದಾಗಿ ನೋಡುವಾಗ ಅದು ತಪ್ಪಾದ ಸಿದ್ಧತೆ ವಿಷಯದಲ್ಲಿ ಇವತ್ತು ಮಾತನಾಡ್ತಾ ಇದ್ದೇವೆ. ಪ್ರಿಯರೇ, ನೋಡ್ರಿ, ಕೆಲವರು ನಮ್ಮ ಮಧ್ಯದಲ್ಲಿ ಆತ್ಮೀಯರಾಗಿರುವಂತೆ ಕಾಣುವಂಥವರಾಗಿದ್ದಾರೆ. ಆತ್ಮೀಯ ರೀತಿಯಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ನಡೆಯುವಂಥ ವ್ಯಕ್ತಿಗಳಾಗಿರ್ತಾರೆ. ಅಷ್ಟೇ ಮಾತ್ರ ಅಲ್ಲ, ವಿಶ್ವಾಸಿಗಳ ನಡುವೆಯೂ ಸಹ ಒಳ್ಳೆಯ ರೀತಿಯಲ್ಲಿ ಒಂದು ಭಯಭಕ್ತಿಯ ಜೀವನದಿಂದ ನಡೆಸುವಂಥ ವ್ಯಕ್ತಿಗಳಾಗಿ ನಾವು ಕಾಣ್ತಾ ಇರ್ತಾರೆ. ಆದರೆ ಕ್ರಿಸ್ತನನ್ನು ಭೇಟಿಯಾಗಲಿಕ್ಕೆ ಅವರು ಸಿದ್ಧರಾಗಿರುವುದಿಲ್ಲ. ಪ್ರಿಯರೇ, ನಾವು ನೋಡುವಾಗ ಅರಣ್ಯಕಾಂಡ ಪುಸ್ತಕ 12ನೇ ಅಧ್ಯಾಯದಲ್ಲಿ ದೇವರಿಗೆ ಹತ್ತಿರವಾಗಿದ್ದರೂ ಸಹ ಹೃದಯ ಸರಿಯಾಗಿ ಇರುವುದಿರುವುದನ್ನು ಇಲ್ಲಿ ನೋಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಮತ್ತಾಯನ ಬರೆದ ಸುವಾರ್ತೆಯಲ್ಲೂ ಸಹ 25ನೇ ಅಧ್ಯಾಯದಲ್ಲಿ ಹೊರಗೆ ಒಂದು ರೀತಿ ಸಿದ್ಧರಾಗಿರುವಂತೆ ಕಾಣಿಸಿದರೂ ಒಳಗೆ ಖಾಲಿಯಾಗಿರುವುದನ್ನು ನಾವು ನೋಡ್ತಾ ಇದ್ದೇವೆ. ಈ ಸಂದೇಶ ಒಂದು ಎಚ್ಚರಿಕೆ ಎಂಬುದಾಗಿ ನೋಡುವಾಗ ಪ್ರಿಯರೇ, ದೇವರಿಗೆ ಹತ್ತಿರವಾಗಿದ್ದರೂ ಕ್ರಿಸ್ತನನ್ನು ನಾವು ಕಳೆದುಕೊಳ್ಳಬಹುದು ಎಂಬ ವಿಷಯವನ್ನು ನಾವಿಲ್ಲಿ ಗ್ರಹಿಸ್ಕೋಬೇಕು. ಇದರ ಹಿನ್ನೆಲೆಯನ್ನು ನಾವು ನೋಡೋದಾದರೆ ಅರಣ್ಯಕಾಂಡ ಪುಸ್ತಕ 12ನೇ ಅಧ್ಯಾಯದಲ್ಲಿ ಇಸ್ರಾಯೇಲರು ಒಂದು ಅರಣ್ಯ ಯಾತ್ರೆಯಲ್ಲಿ ಅವರು ಅಲ್ಲಿ ಇದ್ದಾರೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಅಲ್ಲಿ ಆ ಸಂದರ್ಭದಲ್ಲಿ ನಡೆದಿರುವಂಥ ಘಟನೆ. ಇಲ್ಲಿ ಮಿರಿಯಾಮಳು ಮತ್ತು ಆರೋನನ್ನು ಇಬ್ಬರು ಸಹ ನಾಯಕರು ಆಗಿದ್ದರೂ ಅವ್ರಿಗೇನಾಗ್ತದೆ ಅಂತಂದರೆ ಗರ್ವ ಮತ್ತು ಅಲ್ಲಿ ಅಸೂಯೆ ಈ ಮೋಶೆಯ ಮೇಲೆ ಹುಟ್ಟಿತ್ತು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಪ್ರಿಯರೇ, ಅದೇ ರೀತಿಯಲ್ಲಿ ಮತ್ತಾಯನ ಬರೆದ 25ನೇ ಅಧ್ಯಾಯದಲ್ಲಿ ಒಂದು ಅಂತ್ಯಕಾಲದ ಉಪಮಾನವನ್ನು ಇಲ್ಲಿ ನೋಡ್ತಾ ಇದ್ದೇವೆ. ಇಲ್ಲಿ ಮೊದಲಿಂಗನು ಕ್ರಿಸ್ತನನ್ನು ಸೂಚಿಸುವಂಥವನಾಗಿದ್ದಾನೆ. ಅಷ್ಟು ಮಾತ್ರಕ್ಕಲ್ಲ, ಕನ್ನಿಕೆಯರು ವಿಶ್ವಾಸಿಗಳಿಗೆ ಅದು ಸೂಚನೆಯಾಗಿದ್ದಾರೆ. ಇಲ್ಲಿ ಇರುವಂಥ ಎಣ್ಣೆ ಅದು ಪರಿಶುದ್ಧಾತ್ಮನಿಗೆ ಸೂಚನೆ, ಮತ್ತು ಅಷ್ಟು ಮಾತ್ರಕ್ಕಲ್ಲ, ಸಿದ್ಧತೆಗೆ ಅದು ಸೂಚನೆಯಾಗಿ ನಾವು ಇಲ್ಲಿ ನೋಡ್ತಾ ಇದ್ದೇವೆ. ನಾವು ನೋಡುವಾಗ ಪ್ರಿಯರೇ, ಗಮನಿಸ್ರಿ, ನಾವು ರೋಮಪುರದ ಪತ್ರಿಕೆಯಲ್ಲಿ 8ನೇ ಅಧ್ಯಾಯದಲ್ಲಿ 9ನೇ ವಚನದಲ್ಲಿ ನೋಡುವಾಗ ರೋಮ 8:9 ಇಲ್ಲಿ ಏನು ಹೇಳ್ತಾರೆ ಎಂಬುದಾಗಿ ನೋಡುವಾಗ, ನೀವಾದರೂ ನಿಮ್ಮಲ್ಲಿ ದೇವರ ಆತ್ಮನು ವಾಸವಾಗಿರುವುದಾದರೆ ಶರೀರ ಭಾವಾಧೀನರಲ್ಲ, ದೇವರಾತ್ಮನಿಗೆ ಆಧೀನರಾಗಿದ್ದೀರಿ. ಯಾವನಿಗಾದರೂ ಕ್ರಿಸ್ತನ ಆತ್ಮನು ಇಲ್ಲದಿದ್ದರೆ ಅವರು ಕ್ರಿಸ್ತನವನು ಅಲ್ಲ, ಅವನಲ್ಲ, ಕ್ರಿಸ್ತನವನಲ್ಲ. ಅಂದರೆ ದೇವರಿಗೆ ಸಂಬಂಧಪಟ್ಟಿರುವಂಥ, ಕ್ರಿಸ್ತನಿಗೆ ಸಂಬಂಧಪಟ್ಟಿರುವಂಥ ವ್ಯಕ್ತಿ ಅಲ್ಲ. ಯಾವಾಗ ಕ್ರಿಸ್ತನ ಆತ್ಮನು ಒಂದು ವೇಳೆ ಇಲ್ಲದಿದ್ದರೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ 2ನೇ ತಿಮೋತಿ 3ನೇ ಅಧ್ಯಾಯ 5ನೇ ವಚನದಲ್ಲಿ ಕೂಡ ಒಂದು ಮಾತು ಹೇಳುವಂಥದ್ದು ಏನಾಗಿದೆ ಅಂದರೆ, ಹೊರಗಡೆ ಭಕ್ತಿಯ ವೇಷವಿದ್ದು ಅದರ ಬಲವನ್ನು ಬೇಡವೆನ್ನುವವರು ಆಗಿರುವವರು ಇಂಥವರ ಸಹವಾಸವನ್ನು ಮಾಡಬೇಡ ಎಂಬುದಾಗಿ ತನ್ನ ಆತ್ಮೀಯ ಕುಮಾರನಾಗಿರುವಂಥ ತಿಮೋತಿಗೆ ಇಲ್ಲಿ ಅಪೊಸ್ತಲ ಪೌಲನು ಹೇಳ್ತಾ ಇದ್ದಾನೆ. ಹೊರಗಡೆ ಭಕ್ತಿ ವೇಷವಿದ್ದು ಅದರ ಬಲವನ್ನು ಬೇಡವೆನ್ನುವ ವ್ಯಕ್ತಿಗಳು. ಇದನ್ನು ಯಾಕೆ ಈ ಮಾತುಗಳು ಹೇಳ್ತಾ ಇದೆ ಎಂಬುದಾಗಿ ನೋಡುವಾಗ, ಅದೇ ತೀತನು 1:16 ಸಹ ಅಪೊಸ್ತಲ ಪೌಲನು ಈ ರೀತಿ ಹೇಳುವಂತನಾಗಿದ್ದಾನೆ. ಅಲ್ಲಿ ಸಹ ಹೇಳ್ತಿದ್ದಾನೆ, ಅವರು ತಾವು ದೇವರನ್ನು ಅರಿತವರೆಂದು ಹೇಳಿಕೊಳ್ಳುತ್ತಾರೆ, ಆದರೆ ಅವರು ಅಸಹ್ಯರು, ಅವಿಧೇಯರು, ಸತ್ಕಾರ್ಯಗಳೆಲ್ಲ ಅಪ್ರಯೋಜಕರು ಆಗಿರೋದ್ರಿಂದ ದೇವರು ಅರಿವೆಂದು ತಮ್ಮ ಕಾರ್ಯಗಳಿಂದಲೇ ಹೇಳಿದಂದಾಯಿತು. ಇಲ್ಲಿ ಏನು ಈ ವಾಕ್ಯಗಳ ಮುಖಾಂತರ ನಾವು ಏನು ತಿಳ್ಕೊಳ್ತಾ ಇದ್ದೀವಿ ಎಂಬುದಾಗಿ ನೋಡುವಾಗ ಪ್ರಿಯರೇ, ಹೊರಗಡೆ ಭಕ್ತಿ ವೇಷ ಇದ್ದು ಅದರ ಶಕ್ತಿಯನ್ನು ಅರಿಯದಂಥ ವ್ಯಕ್ತಿಗಳಾಗಿ ಇಲ್ಲಿ ನಾವು ಕಾಣಬಹುದು. ಇಲ್ಲಿ ಈ ವಿಷಯಗಳಲ್ಲಿ ನಾವು ನೋಡುವಾಗ ಈ ಒಂದು ಮಿರ್ಯಾಮಳು, ಅದೇ ರೀತಿಯಲ್ಲಿ ಆರೋನನು ಸಹ, ಅದೇ ರೀತಿಯಲ್ಲಿ ಹೊಸ ಒಡಂಬಡಿಕೆ ಇರುವಂಥ 5 ಮಂದಿ ಬುದ್ಧಿ ಇಲ್ಲದ ಕನ್ನಿಕೆಯರ ವಿಷಯದಲ್ಲಿ ಕೂಡ ಅವರು ಮ್ಯಾಲಿಗೆ ಮಾತ್ರ 25ನೇ ಅಧ್ಯಾಯದಲ್ಲಿ ಸಿದ್ಧತೆಯಲ್ಲಿ ಇರುವ ಪ್ರಕಾರ ಕಾಣ್ತಾ ಇದ್ದಾರೆ. ರಿಯಲ್ ಆಗಿ ಬೇಕಾಗಿರುವಂಥ ಪ್ರಿಪರೇಷನ್ ಅವರು ಮಾಡಿಕೊಂಡಿಲ್ಲ ಎಂಬುದಾಗಿ ನೋಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಇಲ್ಲಿ ಆರೋನನು ಮಿರಿಯಾಮಳು ಸಹ ನಾವು ಎಲ್ಲಿ ಕಾಣಬಹುದು ಎಂಬುದಾಗಿ ನೋಡುವಾಗ
ದೇವರ ದೃಷ್ಟಿಯಲ್ಲಿ ದೇವರ ನಾಯಕರಾಗಿ ಒಂದು ಸ್ಥಾನದಲ್ಲಿ ಕೊಟ್ಟರೂ ಸಹ ಅವರು ಅದರಲ್ಲಿ ತೃಪ್ತಿ ಪಡದೆ, ಅದರಲ್ಲಿ ಅದಕ್ಕೆ ಗೌರವ ಕೊಡದೆ, ದೇವರನ್ನು ತಿರಸ್ಕಾರ ಮಾಡಿ ಮಾತಾಡುವಂಥ ಮಾತುಗಳನ್ನು ಅವ್ರ ಸಂದರ್ಭವನ್ನು ಅಲ್ಲಿ ನೋಡ್ತಾ ಇದ್ದೇವೆ. ಅಂದರೆ ದೇವರಿಗೆ ತಿರುಗಿ ಬೀಳುವಂಥ ಸ್ವಭಾವ, ಗರ್ವವನ್ನು ಅಲ್ಲಿ ನಾವು ಕಾಣ್ತಾ ಇದ್ದೇವೆ ಪ್ರಿಯರೇ. ಅಂದರೆ ಇವರು ಕೂಡ ಇಲ್ಲೇ ಕಾಣ್ತಾ ಇದ್ದೇವೆ, ಮೇಲೆ ನಾಯಕನೊಂದು ಕೇವಲ ಒಂದು ಭಕ್ತಿವೇಷನ್ನು ಮೇಲೆ ಇಟ್ಕೊಂಡಿದ್ದಾರಾಗಲಿ, ಒಳಗಡೆ ನಿಜವಾದ ಆತ್ಮನ ಕಾರ್ಯಗಳು ಅವರಲ್ಲಿ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂಬುದಾಗಿ ನೋಡುವಾಗ ಆತ್ಮನ ಕಾರ್ಯಗಳಿರುವುದಾಗ ಖಂಡಿತವಾಗಿ ಅಲ್ಲಿ ಅಸೂಯೆ ಆಗಲಿ, ಅಲ್ಲಿ ಗರ್ವವಾಗಲಿ, ಅಥವಾ ದೇವರಿಗೆ ತಿರಸ್ಕಾರ ಮಾಡುವಂಥ ಸ್ವಭಾವ ಆಗಲಿ ಇವರಲ್ಲಿಯೂ ಸಹ ನಾವು ಕಾಣಲಿಕ್ಕೆ ಸಾಧ್ಯವಿಲ್ಲ. ಆದರೆ ಇವು ಕಾಣ್ತಾ ಇರೋ ಕಾರಣ ಇವರಲ್ಲಿ ಆತ್ಮನ ಕಾರ್ಯಗಳು ಇಲ್ಲ. ಅಂದರೆ ಕೇವಲ ಇವರು ಭಕ್ತಿ ವೇಷವನ್ನು ಹತ್ತಿರವಾಗಿ ಇಟ್ಕೊಂಡು, ಅದರ ದೇವರಿಗೆ ಹತ್ತಿರವಾಗಿ ಇಟ್ಕೊಂಡು ಒಂದು ಮೇಲೆ ಭಕ್ತಿ ವೇಷ ಮಾತ್ರ ಇವರಲ್ಲಿ ಕೂಡ ನಾವು ಕಾಣಬಹುದು ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ನೋಡ್ರಿ, ರಿಜೆಕ್ಷನ್ ಥ್ರೂ ಪ್ರೈಡ್ ಅಂದರೆ ಇವ್ರಿಗೆ ಇರುವಂಥದ್ದು ಗರ್ವ, ಅಸೂಯೆ ಯಾವ ರೀತಿಯಲ್ಲಿ ಎಂಬುದಾಗಿ ನೋಡುವಾಗ ಅರಣ್ಯಕಾಂಡ ಪುಸ್ತಕದಲ್ಲಿ ಪ್ರಿಯರೇ ನಾವು ಗಮನಿಸ್ರಿ, ಇಲ್ಲಿ ಮಿರಿಯಾಮಳು ಮತ್ತು ಆರೋನನ್ನು ಹೇಳ್ತಾ ಇದ್ದಾರೆ ಏನೆಂಬುದಾಗಿ, ಕರ್ತನು ಕೇವಲ ಮೋಶೆ ಮೂಲಕ ಮಾತ್ರ ಮಾತನಾಡ್ತಾನೋ ಅಂತಂದು ಪ್ರಶ್ನೆ ಆಗ್ತದೆ. ಅಂದರೆ ಇಲ್ಲಿ ಕೇವಲ ಇದು ಪ್ರಶ್ನೆ ಮಾತ್ರ ಅಲ್ಲ, ಇದು ಒಂದು ರೀತಿಯಾಗಿರುವಂಥ ಬಂಡಾಯ, ಅಂದರೆ ತಿರುಗಿ ಬೀಳುವಂಥ ಸ್ವಭಾವ ಅಥವಾ ಯಾಕೆ ತಿರಸ್ಕಾರ ಎಂಬುದಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೋಡ್ರಿ, ಇಲ್ಲಿ ಏನು ನಾವು ಕಾಣಬಹುದು ಪ್ರಿಯರೇ, ಇವರು ಆ ಪ್ರಶ್ನೆ ಕೇಳ್ತಾ ಇದ್ದಾರೆ ಅಂತಂದರೆ ನಾವು ಇಲ್ಲಿ ಅರ್ಥ ಮಾಡ್ಕೋಬಹುದು ದೇವರನ್ನು ಯಾವ ರೀತಿ ತಿರಸ್ಕಾರ ಮಾಡ್ತಾ ಇದ್ದಾರೆ ಎಂಬುದಾಗಿ. ನಾವು ಇವತ್ತು ಶಿಲುಬೆಗೆ ಹಾಕಲ್ಪಡುವಂಥ ಯೇಸು ಕ್ರಿಸ್ತನನ್ನು ತಿರಸ್ಕಾರ ಅಂತ ಆ ವಿಷಯದಲ್ಲಿ ನಾವು ಧ್ಯಾನ ಮಾಡ್ತೀವಿ. ಇಲ್ಲಿ ನೋಡ್ರಿ, ಇವರು ಯಾವ ರೀತಿ ತಿರಸ್ಕಾರ ಮಾಡ್ತಾ ಇದ್ದಾರೆ ಎಂಬುದಾಗಿ ನೋಡುವಾಗ, ಇಲ್ಲಿ ಮೋಶೆ ಆರಿಸಿಕೊಂಡಿರುವಂಥವ್ರು ಯಾರು? ಮೋಶೆ ಯಾವ ಮನುಷ್ಯನೂ ಆರಿಸಿಕೊಂಡಿರುವಂಥ ವ್ಯಕ್ತಿ ಅಲ್ಲ. ಮೋಶೆಯನ್ನು ಆರಿಸಿಕೊಂಡಿರುವಂಥದ್ದು ದೇವರು. ಅದಕ್ಕೆ ದೇವರು ಇಮ್ಮಿಡಿಯೇಟಾಗಿ ಬದಲು ಕೊಡ್ತದೆ ಕೆಳಗಿನ ವಾಕ್ಯದಲ್ಲಿ. ಅದಕ್ಕೆ ನೋಡ್ರಿ, ಎಂಥ ದೇವರು ಆರಿಸಿಕೊಂಡಿರುವಂಥ ಮೋಶೆ ಎಂಥ ವ್ಯಕ್ತಿಯನ್ನು ದೇವರ ಸಾಕ್ಷಿಯನ್ನು ಕೊಡ್ತದನ್ನೇ. ನನ್ನ ಮನೆಯಲ್ಲಿರುವಂಥವರೆಲ್ಲರೂ ಸಹ ಎಲ್ಲದರಲ್ಲಿಯೂ ನಂಬಿಗಸ್ತನು ಮೋಶೆ, ಸಾತ್ವಿಕನು ಎಂಬುದಾಗಿ ದೇವರು ಸ್ವತಃ ಸಾಕ್ಷಿ ಹೇಳ್ತದೆ. ನಾನು ಪ್ರತ್ಯಕ್ಷವಾಗಿ ಕೂಡ ಮೋಶೆ ಹತ್ರ ಮಾತಾಡ್ತಿದ್ದೇನೆ, ನನ್ನ ಸ್ವಾರೂಪ್ಯವನ್ನು ಸಹ ತನ್ನ ಡೈರೆಕ್ಟಾಗಿ ನೋಡ್ತಾನೆ ಎಂಬುದಾಗಿ. ಅಂದರೆ ಶ್ರೇಷ್ಠವಾದ ಸಾಕ್ಷಿಯನ್ನು ಮೋಶೆ ಕುರಿತು ಇವರು ಯಾವಾಗ ತಿರುಗಿ ಬಿದ್ದು ಆ ಥರ ಪ್ರಶ್ನೆ ಮಾಡ್ತಿದ್ದಾರೆ, ಇಮಿಡಿಯೇಟಾಗಿ ದೇವರು ರೆಸ್ಪಾಂಡ್ ಆಗ್ತದಾನೆ. ಅಂದರೆ ಮೋಶೆಗೆ ವಿರುದ್ಧ ಮಾತಾಡಿದ್ದಕ್ಕೆ ಇಮಿಡಿಯೇಟಾಗಿ ದೇವರೇ ಸ್ವತಃ ರಿಯಾಕ್ಟ್ ಆಗ್ತಾ ಇದ್ದಾನೆ. ಇದರ ಅರ್ಥ ಏನು? ನಾವು ಒಂದು ವಿಷಯ ಗಮನಿಸಬೇಕು ಪ್ರಿಯರಲ್ಲಿ, ಇಲ್ಲಿ ಯಾರು ತಿರಸ್ಕಾರ ಮಾಡ್ದಂಗೆ ಆಯಿತು? ಈ ಮಿರಿಯಾಮಳು ಆರೋನನು ಸ್ವತಃ ಮೋಶೆನಲ್ಲಿ ತಿರಸ್ಕಾರ ಮಾಡ್ದಂಗಿಲ್ಲ, ಮೋಶೆನ ಕ್ವಶನ್ ಮಾಡ್ದಂಗಿಲ್ಲ. ಆದರೆ ಇವರು ದೇವರ ಆರಿಸ್ಕೊಂಡಿರುವಂಥ ವ್ಯಕ್ತಿಯನ್ನೇ, ದೇವರ ದೇವರಾಗಿ ದೇವರೇ ಚೂಸ್ ಮಾಡ್ಕೊಂಡಿರುವಂಥ ಒಂದು ಮೋಶೆ ನಾಯಕತ್ವವನ್ನು ಇವರು ತಿರಸ್ಕಾರ ಮಾಡ್ತಾ ಇದ್ದಾರೆ. ದಟ್ ಈಸ್ ನಥಿಂಗ್ ಬಟ್ ರಿಜೆಕ್ಷನ್ ಆಫ್ ಗಾಡ್ ಓನ್ಲಿ. ನಾವಿಲ್ಲಿ ಗಮನಿಸಬೇಕು ಯಾಕೆ ಕಾರಣ ಎಂಬುದಾಗಿ ನೋಡುವಾಗ, ಅದಕ್ಕೆ ಕಾರಣ ಅವರಲ್ಲಿರುವಂಥ ಗರ್ವ ಎಂಬುದಾಗಿ ನಾವು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ದೇವರ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ನಾವು ನೋಡುವಾಗ ಜ್ಞಾನೋಕ್ತಿಗಳ ಪುಸ್ತಕ 6ನೇ ಅಧ್ಯಾಯದಲ್ಲಿ 18ನೇ ವಚನದಲ್ಲಿ ಕೂಡ ನಮಗೆ ವಾಕ್ಯ ಸ್ಪಷ್ಟವಾಗಿ ಹೇಳುವಂತಿದೆ. ನಮ್ಗೆ ನೋಡುವಾಗ, ಗರ್ವದಿಂದ ಭಂಗ, ಉಬ್ಬಿನಿಂದ ದೊಬ್ಬು ಎಂಬುದಾಗಿ ಕನ್ನಡದಲ್ಲಿದೆ. ಬಟ್ ಬೇರೆ ಟ್ರಾನ್ಸ್ಲೇಷನಲ್ಲಿ ಸಪೋಸ್ ತೆಲುಗಲ್ಲಿ ನೋಡಿಕೊಂಡ್ರೆ, ಅಂದರೆ ಬಿದ್ದು ಹೋಗೋದಕ್ಕಿಂತ ಮುಂಚೆ ಅಥವಾ ನಾಶನವಾಗೋದಕ್ಕಿಂತ ಮುಂಚೆ ನಡೆಯುವಂಥದ್ದು ಗರ್ವ ಎಂಬುದಾಗಿ. ಅಂದರೆ ಇಲ್ಲಿ ಎಷ್ಟು ಗರ್ವದಿಂದ ಈ ವ್ಯಕ್ತಿಗಳು ಬಿಹೇವ್ ಮಾಡ್ತಿದ್ದಾರೆ ಎಂಬುದಾಗಿ ನಾವು ಸ್ಪಷ್ಟವಾಗಿ ಗಮನಿಸ್ಕೋಬಹುದು ಪ್ರಿಯರೇ. ಅಷ್ಟು ಮಾತ್ರಕ್ಕಲ್ಲ, ಯಾಕೋಬನ ಪುಸ್ತಕ 4:6 ಸಹ ದೇವರು ಏನು ಹೇಳ್ತಿದ್ದಾನೆ? ದೇವರ ಅಹಂಕಾರಿಗಳನ್ನು ಎದುರಿಸುತ್ತಾನೆ, ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸುವಂಥವನಾಗಿದ್ದಾನೆ ಎಂದು ಶಾಸ್ತ್ರ ಹೇಳ್ತಾ ಇದೆ ಎಂಬುದಾಗಿ ನೋಡ್ತಾ ಇದ್ದೇವೆ. ಇಲ್ಲಿ ಈ ಮಾತಿನ ಅರ್ಥ ಏನೆಂಬುದಾಗಿ ನೋಡುವಾಗ, ದೇವರು ಯಾರನ್ನು ಮೆಚ್ಚಿಸುವಂಥವನು? ತಗ್ಗಿಸಿಕೊಳ್ಳೋರನ್ನ, ಆದರೆ ಗರ್ವಿಸುವಂಥ ವ್ಯಕ್ತಿಗಳನ್ನ ತಿರಸ್ಕಾರ ಮಾಡುವಂಥ ದೇವರಾಗಿದ್ದಾನೆ ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ. ಇನ್ನೂ ಶ್ರೇಷ್ಠವಾದ ಉದಾಹರಣೆ ನೋಡಬೇಕಾದ್ರೆ, ಏಷಾಯನ ಪುಸ್ತಕದಲ್ಲಿ ಏಷಾಯನ ಪ್ರವಾದನೆ ಗ್ರಂಥ ಅದರ 14ನೇ ಅಧ್ಯಾಯ 13-14 ವಚನಗಳು ನೋಡುವಾಗ, ನೀನು ನಿನ್ನ ಮನಸ್ಸಿನಲ್ಲಿ ನಾನು ಆಕಾಶಕ್ಕೆ ಹತ್ತಿ ಉತ್ತರ ದಿಕ್ಕಿನ ಕಟ್ಟಕಡೆಯಿರುವ ಸುರಗಣ ಪರ್ವತದಲ್ಲಿ ನನ್ನ ಸಿಂಹಾಸನವನ್ನು ದೇವರ ನಕ್ಷತ್ರಗಳಿಗೆ ಮೇಲೆ ಏರಿಸಿ ಆಸೀನನಾಗುವೆನು, ಉನ್ನತ ಮೇಘಮಂಡಲದ ಮೇಲೆ ಏರಿ ಉನ್ನತನೋತ್ತನಿಗೆ ಸರಿ ಸಮಾನನಾಗುವೆನೆಂದು ಅಂದುಕೊಂಡಿದ್ದೀಯಲ್ಲ. ಅಂದರೆ ಈ ವಾಕ್ಯದ ಚರಿತ್ರೆ ನೋಡುವಾಗ ಒಂದು ಕಡೆಗೆ ಇದು ಹಿಸ್ಟಾರಿಕಲ್ ಆಗಿ ನೋಡುವುದಾದರೆ ಇದು ಬಾಬಿಲೋನ್ ಅರಸನ ಕುರಿತಾಗಿರುವಂಥ ಒಂದು ಮಾತು. ಅಂದರೆ ತಾನು ಹೆಚ್ಚಿಸಿಕೊಂಡು ಗರ್ವವಾಗಿ ದೇವರಿಗೆ ವಿರುದ್ಧವಾಗಿ ಆತನು ಬಿದ್ದು ಹೋಗಿರುವಂಥ ಸಂದರ್ಭವನ್ನು ಅಲ್ಲಿ ಮಾತನಾಡ್ತಾ ಇದ್ದಾರೆ. ಅಷ್ಟು ಮಾತ್ರಕ್ಕಲ್ಲ, ಇದು ಒಂದು ರೀತಿ ಸ್ಪಿರಿಚುವಲ್ ಆಗಿ ನೋಡುವಾಗ ಸಾತಾರನಿಗೆ ಇದು ಹೋಲಿಕೆಯಾಗಿದೆ. ತಾನು ಹೆಚ್ಚಿಸಿಕೊಂಡು ಪಾತಾಳಕ್ಕೆ ಬಿದ್ದು ಹೋಗಿರುವಂಥ ವಿಷಯ ಕುರಿತು ಇದು ದೇವರ ವಾಕ್ಯವು ಹೇಳುವಂಥದ್ದಾಗಿ. ಯಾಕೆ ಈ ಮಾತುಗಳು ಹೇಳ್ತಿದೆ ಎಂಬುದಾಗಿ ನೋಡುವಾಗ ಪ್ರಿಯರೇ, ಇಲ್ಲಿ ಗರ್ವವು, ಅಸೂಯೆ ಇಲ್ಲಿ ಕಾಣ್ತಾ ಇದ್ದಾವೆ.
ಈ ಗರ್ವ ಅಸೂಯೆ ಮುಖಾಂತರ ಏನಾಗ್ತದೆ ಎಂಬುದಾಗಿ ನೋಡುವಾಗ ಅವರು ಡೈರೆಕ್ಟಾಗಿ ದೇವರನ್ನೇ ತಿರಸ್ಕಾರ ಮಾಡ್ದಂಗೆ ಆಯಿತು. ಇಲ್ಲಿ ಮೋಶೆ ನಾಯಕತ್ವನಲ್ಲ, ಯಾಕಂದರೆ ಮೋಶೆ ನಾಯಕತ್ವವನ್ನು ಏರ್ಪಾಟು ಮಾಡಿದ್ದು ದೇವರು ಏರ್ಪಾటు ಮಾಡಿದ ದೇವರ ನಾಯಕತ್ವವನ್ನೇ, ದೇವರ ಒಂದು ಲೀಡರ್, ದೇವರ ಅಥಾರಿಟಿಯನ್ನೇ ಇವರು ತಿರಸ್ಕಾರ ಮಾಡ್ದಂಗೆ ಆಯಿತು. ದೇವರ ಕೇವಲ ಮೋಶೆ ಹತ್ರ ಮಾತ್ರ ಮಾತಾಡ್ತಾನವಾ, ಇನ್ನು ಯಾರ ಹತ್ರ ಮಾತಾಡೋದಿಲ್ವಾ ಎಂಬ ಪ್ರಶ್ನೆ ಇಲ್ಲಿ ಡೈರೆಕ್ಟಾಗಿ ದೇವರನ್ನೇ ಒಂದು ಪ್ರಶ್ನೆ ಮಾಡಿ ದೇವರಿಗೆ ಬಂಡಾಯ ಎಬ್ಬಿಸಿ ದೇವರಿಗೆ ತಿರಸ್ಕಾರ ಮಾಡುವಂಥ ಸಂದರ್ಭವಾಗಿ ಸ್ಪಷ್ಟವಾಗಿ ನಮಗೆ ಇಲ್ಲಿ ಕಾಣ್ತಾ ಇದೆ. ಅಂದರೆ ಇದು ಯಾವ ಸೂಚನೆ ಎಂಬುದಾಗಿ ನೋಡುವಾಗ, ಒಂದು ದೇವರ ಹತ್ತಿರವಾಗಿದ್ದುಕೊಂಡು, ದೇವರ ನಾಯಕತ್ವದಲ್ಲಿ ಹತ್ತಿರದಲ್ಲಿ ಇದ್ದುಕೊಂಡು ಸಹ ಭಕ್ತಿ ವೇಷ ಹಾಕ್ಕೊಂಡು ಒಂದು ಬುದ್ಧಿ ಇಲ್ಲದ ಕೆಲಸ ಮಾಡ್ತಿರುವಂಥ ಬುದ್ಧಿ ಇಲ್ಲದ ಕನ್ಯಕರ ರೀತಿಯಲ್ಲಿ ಇವರು ಸಹ ಮಿರ್ಯಾಮಳು ಆರೋನ್ ಸಹ ನಾವು ಕಾಣಬಹುದು ಪ್ರಿಯರೇ. ಅದೇ ರೀತಿಯಲ್ಲಿ ಇಲ್ಲಿ ನಾವು ಗಮನಿಸುವಾಗ ಇನ್ನೊಂದು ವಿಷಯ ನಾವು ಹೇಳಬೇಕಾದ್ರೆ, ಈ ಒಂದು ಗರ್ವವು ಯಾವಾಗಲೂ ಒಂದು ವಿಷಯ ಗಮನಿಟ್ಕೊಳ್ರಿ ನಮ್ಮ ಜೀವನದಲ್ಲಿ, ಈ ಒಂದು ಆತ್ಮಿಕ ಸತ್ಯ ನಾವು ಏನು ತಿಳ್ಕೊಬೇಕೆಂಬುದಾಗಿ ನೋಡುವಾಗ, ಈ ಗರ್ವವು ದೇವರನ್ನು ದೂರ ಮಾಡುವಂಥದ್ದಾಗಿದೆ ಎಂಬುದಾಗಿ ನಾವು ತಿಳ್ಕೊಬೇಕು ಪ್ರಿಯರೇ. ಇನ್ನೊಂದು 4ನೇ ವಿಷಯಕ್ಕೆ ನಾವು ಹೊಸ ಒಡಂಬಡಿಕೆ ಬರೋಣ, ಬೇಗ ನಾವು ಮುಂದಕ್ಕೆ ಹೋಗೋಣ. ರಿಜೆಕ್ಷನ್ ಥ್ರೂ ದ ಅನ್ಪ್ರಿಪೇರ್ಡ್ನೆಸ್ ಎಂಬುದಾಗಿ ಈ ಹೊಸ ಒಡಂಬಡಿಕೆಯಲ್ಲಿ ನೋಡುವಾಗ, ಇಲ್ಲಿಯೂ ಸಹ ಈ ಮತ್ತಾಯ ಸುವಾರ್ತೆ 25ನೇ ಅಧ್ಯಾಯದಲ್ಲಿ ಪ್ರಿಯರೇ, ಇಲ್ಲಿ ಏನು ನಾವು ಕಾಣ್ತಾ ಇದ್ದೇವೆ, ಬುದ್ಧಿ ಇಲ್ಲದ ಕನ್ನಿಕೆಯರ ವಿಷಯದಲ್ಲಿ ನಾವು ಮಾತಾಡ್ತಾ ಇದ್ದೇವೆ. ಇಲ್ಲಿ ಹಾರತಿಗಳಿದ್ದರೂ ಸಹ ಅದರಲ್ಲಿ ಅವರಿಗೆ ಎಣ್ಣೆಯನ್ನು ಇಟ್ಕೊಂಡಿರಲಿಲ್ಲ. ಅವರಿಗೆ ಒಂದು ಧಾರ್ಮಿಕತೆ ಇತ್ತು, ಆದರೆ ಇಲ್ಲಿ ಸಂಬಂಧ ಇರಲಿಲ್ಲ ಎಂಬುದಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ಮದಲಿಂಗನ ಬಂದಾಗ ಅಲ್ಲಿ ಬಾಗಿಲು ಮುಚ್ಚಲ್ಪಡ್ತಾ ಇದೆ. ಕಾರಣ ಇಷ್ಟೇ ಪ್ರಿಯರೇ, ಆತ್ಮಿಕ ಸಿದ್ಧತೆ ಇಲ್ಲಿ ನಾವು ಸತ್ಯ ಏನ್ಬೇಕಂತಂದರೆ, ಸಿದ್ಧತೆಯನ್ನು ಯಾರಿಂದಲೂ ಸಾಲವಾಗಿ ಪಡೆದುಕೊಳ್ಳಲಿಕ್ಕೆ ಆಗುವುದಿಲ್ಲ. ಇಲ್ಲಿ ನಾನು ಮತ್ತೆ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಇವ್ರು ಏನು ಮಾಡ್ತಾ ಇದ್ದಾರೆ, ಇಲ್ಲಿ 5 ಮಂದಿ ಬುದ್ಧಿ ಈ ಸಂದರ್ಭದಲ್ಲಿ ನೋಡಬೇಕಾದ್ರೆ 5 ಮಂದಿ ಬುದ್ಧಿ ಉಳ್ಳ ಕನ್ಯಕರು ಕಾಣ್ತಾ ಇದ್ದಾರೆ. 5 ಮಂದಿ ಬುದ್ಧಿ ಇಲ್ಲದ ಕನ್ಯಕರು ನಾವು ಕಾಣ್ತಾ ಇದ್ದಾರೆ. ಈ ಬುದ್ಧಿ ಇಲ್ಲದ ಕನ್ಯಕರು ಯಾವಾಗ ಮದಲಿಂಗನ ಬರ್ತಾ ಅಂತ ಗೊತ್ತಾಯ್ತೋ, ಅಲ್ಲಿ ಅವ್ರು ಗೊತ್ತಾಗಿದ ತಕ್ಷಣ ಅವರು ಪಕ್ಕದ 5 ಮಂದಿ ಕಡೆ ಹೋಗಿ ನಿಮ್ಮಲ್ಲಿರುವಂಥ ಎಣ್ಣೆ ನಮಗೆ ಕೊಡ್ರಿ ಎಂಬುದಾಗಿ ಕೇಳುವಾಗ, ನಾವು ಕೊಡೋದಿಲ್ಲ, ಸಾರಿ ಕ್ಷಮಿಸಿ, ಯಾಕಂದರೆ ನಮಗೂ ಆಗೋದಿಲ್ಲ, ನಿಮಗೂ ಆಗೋದಿಲ್ಲ, ನೀವು ಹೋಗಿ ಮಾರ್ಕೆಟಲ್ಲಿ ತೊಗೊಂಬರ್ರಿ ಎಂಬುದಾಗಿ ಅಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಏನು ಒಂದು ವಿಷಯ ತಿಳ್ಕೊಳ್ರಿ, ಸಿದ್ಧತೆ ಅನ್ನೋ ವಿಷಯವನ್ನು ನಾವು ಬೇರೆಯವರಿಂದ ಪಡೆದು ತೆಗೆದುಕೊಳ್ಳಲಿಕ್ಕೆ ಆಗೋದಿಲ್ಲ. ನಮ್ಮ ರಕ್ಷಣೆ ಅನ್ನೋದು ನಮ್ಮ ವೈಯಕ್ತಿಕ, ಇದು ಇನ್ನೊಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಿದ್ದಲ್ಲ. ಇನ್ನೊಬ್ಬರ ರಕ್ಷಣೆ ನಿನಗೆ ಕಾಪಾಡಲಿಕ್ಕೆ ಸಾಧ್ಯವಿಲ್ಲ. ಅದು ನಿನ್ನ ಸ್ವಂತ ಕುಟುಂಬದವರಾಗಿರ್ಬೋದು, ನಿನ್ನ ಬಂಧು ಬಳಗವರಾಗಿರ್ಬೋದು, ಯಾರ್ದಾಗ. ಅದಕ್ಕೆ ಪೌಲನು ಒಂದು ಕಡೆ ಹೇಳ್ತಾನೆ, ಅಪೊಸ್ತಲನಾದ ಪೌಲನು ಒಂದು ಕಡೆ ಹೇಳುವಂಥ ಮಾತು ಫಿಲಿಪಿಯಲ್ಲಿ, ನಿಮ್ಮ ವೈಯಕ್ತಿಕ ರಕ್ಷಣೆಯನ್ನು ನೀವು ಯಾವ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ಬೇಕು ಅಂತ ಸ್ಪಷ್ಟವಾಗಿ ಆತನು ಹೇಳ್ತಾ ಇದ್ದಾನೆ. ಇಲ್ಲಿ ಯಾಕೆ ಈ ಮಾತು ಹೇಳ್ತದೆ ಎಂಬುದಾಗಿ ನೋಡುವಾಗ ಪ್ರಿಯರೇ, ಇದು ಈ ಬುದ್ಧಿ ಇಲ್ಲದ ಕನ್ಯಕರಲ್ಲಿ ನಾವು ಇವತ್ತು ಅಂಶವೇನು, ಶಿಲುಬೆಗೆ ಹಾಕಿಬಿಟ್ಟಂಥ ಯೇಸು ಕ್ರಿಸ್ತನನ್ನು ತಿರಸ್ಕಾರ ಮಾಡಿದ ಬುದ್ಧಿ ಇಲ್ಲದ ಕನ್ಯಕರು. ಅಂದರೆ ಇವರ ಒಂದು ನಿರ್ಲಕ್ಷ್ಯತೆಯಿಂದ, ಇವರ ಒಂದು ಅಶ್ರದ್ಧೆಯಿಂದ, ಇವರ ಒಂದು ಲೇಜಿನೆಸ್ ಎಂಬತ್ತು ಯಾವ ರೀತಿ ಹೇಳ್ಬೋದು, ಇವ್ರನ್ನ ಗೊತ್ತಿದ್ರೂ ಸಹ ಅಂದರೆ ಇವರು ಸಿದ್ಧತೆ ಮಾಡಿಕೊಂಡಿಲ್ಲ. ಸಿದ್ಧತೆ ಇಲ್ಲದ ಕಾರಣ ಆ ಒಂದು ಒಳಗಡೆ ಹೋಗ್ಲಿಕ್ಕೆ ಪ್ರವೇಶ ಆದ್ರೆ, ಮದಲಿಂಗನ ವಿವಾಹಕ್ಕೆ ಇವ್ರನ್ನ ಎದುರುಗೊಳ್ಳಲಿಕ್ಕೆ ಪ್ರವೇಶ ಆಗಲಿಲ್ಲ. ಅಲ್ಲಿ ಏನು ಬಾಗಿಲುಗಳು ಮುಚ್ಚಲ್ಪಡ್ತಾ ಇದ್ದಾವೆ. ಇಲ್ಲಿ ಏನು ತೋರಿಸ್ತಾ ಇದೆ ಎಂಬುದಾಗಿ ನೋಡುವಾಗ, ಇಟ್ ಈಸ್ ನಥಿಂಗ್ ಬಟ್ ದೇ ಆರ್ ಆಲ್ಸೋ ರಿಜೆಕ್ಟಿಂಗ್ ಕ್ರೂಸಿಫೈಡ್ ಕ್ರೈಸ್ಟ್ ಬಿಕಾಸ್ ಆಫ್ ದೇರ್ ಲೇಜಿನೆಸ್, ಅಥವಾ ಒಂದು ಏನಂತಾರೆ, ಒಂದು ನಿರ್ಲಕ್ಷ್ಯ. ಇದು ಯಾಕೆ ಇವತ್ತು ನಮ್ಮ ವಾಕ್ಯದ ನೋಡುವಾಗ ನೋಡ್ರಿ, ಅಂಥ ಸಂದರ್ಭದಲ್ಲಿ ನಾವು ಕೆಲವು ವಾಕ್ಯಗಳು ನೋಡೋದಾದರೆ, ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯ 21ನೇ ವಚನದಲ್ಲಿ, ಮ್ಯಾಥ್ಯೂ 7:21 ನೋಡುವಾಗ ಅಲ್ಲಿ ವಾಕ್ಯ ಅಂದರೆ ನಮಗೆ ಕೆಲವು ವಿಷಯಗಳನ್ನ ತೋರಿಸ್ಲಿಕ್ಕೆ ಇಷ್ಟಪಡ್ತೀನಿ. ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನೋರೆಲ್ಲರೂ ಪರಲೋಕ ರಾಜ್ಯದಲ್ಲಿ ಸೇರುವರೆಂದು ನೆನೆಸಬೇಡ್ರಿ, ಪರಲೋಕದಲ್ಲಿರುವ ನನ್ನ ತಂದೆ ಚಿತ್ತದಂತೆ ನಡೆಯುವವರೇ ಪರಲೋಕ ರಾಜ್ಯಕ್ಕೆ ಸೇರುವವನು. ಸ್ವಾಮಿ ಸ್ವಾಮಿ, ನಿನ್ನ ಹೆಸರಿನ ಮೇಲೆ ನಾವು ಬೋಧನೆಗಳು ಹೇಳಲಿಲ್ಲವೇ? ನಿನ್ನ ಹೆಸರಿನ ಮೇಲೆ ದೆವ್ವಗಳನ್ನು ಬಿಡಿಸಲಿಲ್ಲವೇ? ನಿನ್ನ ಹೆಸರಿನ ಮೇಲೆ ಅನೇಕ ಮಹತ್ಕಾರ್ಯಗಳನ್ನು ಮಾಡಲಿಲ್ಲವೇ ಎಂದು ಆ ದಿನದಲ್ಲಿ ಎಷ್ಟೋ ಜನರು ನನಗೆ ಹೇಳುವರು. ಆಗ ನಾನು ಅವರಿಗೆ, ನಾನೆಂದೂ ನಿಮ್ಮ ಗುರುತು ಕಾಣೆನು, ಧರ್ಮವನ್ನು ಮೀರಿ ನಡೆಯುವವರೇ ನನ್ನಿಂದ ತೊಲಗಿ ಹೋಗಿರಿ ಎಂದು ಎಲ್ಲರ ಮುಂದೆ ಹೇಳಿಬಿಡುವೆನು ಎಂಬುದಾಗಿ ಇಲ್ಲಿ ಹೇಳ್ತಾ ಇದ್ದೇನೆ. ಅದೇ ರೀತಿ ಲೂಕ 13:25 ಸಹ ನೋಡೋದಾದರೆ, ಮನೆ ಯಜಮಾನನು ಎದ್ದು ಕದ ಹಾಕಿಕೊಂಡ ಮೇಲೆ ನೀವು ಹೊರಗಡೆ ನಿಂತುಕೊಂಡು ಕದ ತಟ್ಟಿ, ಸ್ವಾಮಿ ನಮಗೆ ತೆರೆಯಿರಿ ಎಂದು ಹೇಳುವುದಕ್ಕೆ ತೊಡಗುವಾಗ ಅವನು, ನೀವು ಎಲ್ಲಿಯವರೋ, ನಿಮ್ಮ ಗುರುತು ನನಗಿಲ್ಲ ಅಂದಾನು. ಈ ಕಾರಣ ಏನೆಂಬುದಾಗಿ ಈ ವಾಕ್ಯಗಳು ನಾನು ಯಾಕೆ ಹೇಳ್ತೇನೆ ಎಂಬುದಾಗಿ ನೋಡುವ ಸಂದರ್ಭಗಳು ನೋಡುವಾಗ, ಒಂದು ವೇಳೆ ಸರಿಯಾದ ಸಿದ್ಧತೆ, ಸರಿಯಾದ ಪ್ರಿಪರೇಷನ್ ಇಲ್ಲದಿದ್ದರೆ ಏನಾಗುತ್ತೆ, ದೇವರನ್ನು ಎದುರ್ಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಬಾಗಿಲುಗಳು ಮುಚ್ಚಲ್ಪಡುತ್ತವೆ. ದೇವರು ಹೇಳ್ತಾನೆ, ನೀವು ಯಾರೋ ನಾನು ಅರಿಯನ್ ಎಂಬುದಾಗಿ ಹೇಳ್ತಾ ಇದ್ದಾನೆ. ನಾನು ಅದನ್ನು ಮಾಡೀನಿ, ಇದನ್ನು ಮಾಡೀನಿ,
ಅಂದರೆ ಭಕ್ತಿ ವೇಷ ಹಾಕ್ಕೊಂಡು ಭಕ್ತಿ ವೇಷದಲ್ಲಿ ನಾವು ಎಷ್ಟೆಲ್ಲ ಕಾರ್ಯಗಳು ಮಾಡಿದರೂ ಆತ್ಮನ ಕಾರ್ಯಗಳು ನಮ್ಮಲ್ಲಿ ಇಲ್ಲದಿದ್ದರೆ ದೇವರಿಗೆ ಹತ್ತಿರವಾಗಿ ಇದ್ಕೊಂಡು ನಾವು ಅಂದ್ಕೊಳ್ತಿದ್ರೂ ಸಹ ನಾವು ಏನು ಮಾಡ್ದಂಗೆ ಆಯ್ತು, ಇಲ್ಲಿ ದೇವರನ್ನು ತಿರಸ್ಕಾರ ಮಾಡ್ದಂಗೆ ಆಯಿತು ನಮ್ಮ ಜೀವನದಲ್ಲಿ. ಗ್ರಹಿಸ್ಕೊಳ್ರಿ, ಒಂದು ವೇಳೆ ಆ ರೀತಿಯಾಗಿ ನಮ್ಮ ಜೀವನ ಇದೆ ಇವತ್ತು, ನಮ್ಮನ್ನು ನಾವೇ ಗ್ರಹಿಸ್ಕೋಬೇಕು ಪ್ರಿಯರೇ. ಆರೋನನ್ನು ಮಿರಿಯಾಮಳು ಸಹ ದೇವರ ಮೋಶೆ ನೆಕ್ಸ್ಟ್ ನಾಯಕತ್ವದಲ್ಲಿ ಅವರೂ ಇದ್ದರು, ದೇವರ ಎಲ್ಲ ಕಾರ್ಯಗಳನ್ನು ನೋಡಿದರು, ಮುಂದಿನ ಸ್ಥಾನದಲ್ಲಿದ್ದರು. ಆದರೂ ಸಹ ಅಷ್ಟೆಲ್ಲ ಇದ್ರೂ ದೇವರ ಒಂದು ನಾಯಕತ್ವಕ್ಕೆ ತಿರಸ್ಕಾರ ಮಾಡ್ದಂಗೆ ಆಯ್ತಲ್ಲಿ. ಬುದ್ಧಿ ಇಲ್ಲದ ಕೆಲಸ ಮಾಡ್ತಾ ಇದ್ದಾರೆ, ಸಿದ್ಧತೆ ಇಲ್ಲ ಅವ್ರ ಜೀವನದಲ್ಲಿ. ಅದಕ್ಕೋಸ್ಕರ ಅಲ್ಲಿ ಕಾರ್ಯವು ಅದು ಆ ರೀತಿಯಾಗಿ ಹೋಗ್ತಾ ಇದೆ. ಇದೇ ರೀತಿಯಲ್ಲಿ ಇಲ್ಲಿಯೂ ಸಹ ಈ ಬುದ್ಧಿ ಇಲ್ಲದ ಕನ್ಯಕರು ನೋಡುವಾಗ ಅವರ ಒಂದು ನಿರ್ಲಕ್ಷ್ಯ ತತ್ವದಿಂದ ಅಥವಾ ಒಂದು ಸಿದ್ಧತೆ ಇಲ್ಲದ ಕಾರಣದಿಂದ ಅವರ ಅಲ್ಲಿ ಮದಲಿಂಗನನ್ನು ಎದುರುಕೊಳ್ಳುವಂಥ ವಿಷಯವನ್ನು ಅವರು ಮಿಸ್ ಆಗ್ತಾ ಇದ್ದಾರೆ ಪ್ರಿಯರೇ. ಅದೇ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ನಾವು ಗಮನಿಸುವಾಗ ಇವತ್ತು ದೇವರು ಮಾತನಾಡುವಂಥ ಮಾತೆ ಎಂಬುದಾಗಿ ನೋಡುವಾಗ ಆ ಸಿದ್ಧತೆ ನಮ್ಮ ಸಿದ್ಧತೆ ನಾವು ಮಾಡಿಕೊಳ್ಳದಿದ್ದರೆ ನಾವು ಸಹ ಕ್ರಿಸ್ತನನ್ನು ತಿರಸ್ಕಾರ ಮಾಡ್ದಂಗಾಗುತ್ತೆ. ಅಂದರೆ ಕ್ರಿಸ್ತನು ಬಂದು ನಮ್ಮನ್ನು ತಿರಸ್ಕಾರ ಮಾಡ್ತಾ ಇಲ್ಲ. ಒಂದು ವಿಷಯ ತಿಳ್ಕೊಳ್ರಿ, ವಿ ಓನ್ಲಿ ರಿಜೆಕ್ಟಿಂಗ್ ದ ಕ್ರೂಸಿಫೈಡ್ ಕ್ರೈಸ್ಟ್. ನಾಳೆ ದಿನದಲ್ಲಿ ನಾವು ಸಹ ನನ್ನ ಭಕ್ತಿ ಜೀವನ ಚೆನ್ನಾಗಿದೆ, ನಾನೆಲ್ಲ ಕಾರ್ಯಗಳನ್ನ ಮಾಡ್ತಾ ಇದ್ದೇನೆ, ವಾಕ್ಯ ಹೇಳ್ತಾ ಇದ್ದೆ, ಹಾಡಾಡ್ತಿದ್ದೆ, ಆರಾಧನೆ ಮಾಡ್ತಿದ್ದೆ, ಸಭೆಗೆ ಇಷ್ಟು ಕೊಟ್ಟೆ ಅಷ್ಟು ಕೊಟ್ಟೆ, ಇಷ್ಟೆಲ್ಲ ನಾವು ಕೆಲಸಗಳು ಮಾಡ್ತಾ ಇದ್ರು ಆತ್ಮನ ಕಾರ್ಯಗಳು ನಮ್ಮ ಜೀವನದಲ್ಲಿ ಇಲ್ಲ ಅಂತಂದರೆ ಗರ್ವ ಅಥವಾ ಅಂದರೆ ಉದಾಹರಣೆಗೆ ನಾವು ನೋಡುವಾಗ ಇವತ್ತು ಮಿರಿಯಾಮಳು ಆರೋನ್ ಥರ ಗರ್ವವೋ ಅಥವಾ ಅಸೂಯತೋ ಆ ಕಾರ್ಯಗಳಿದ್ವೋ, ಅಥವಾ ಈ ಬುದ್ಧಿಯಿಲ್ಲದ ಕನ್ಯಕರ ರೀತಿಯಲ್ಲಿ ಒಂದು ಲೇಜಿನೆಸ್, ನಿರ್ಲಕ್ಷ್ಯತನ, ಅಥವಾ ಒಂದು ಏನಂತಾರಲ್ಲ ಒಂದು ನೆಗ್ಲಿಜೆನ್ಸ್, ಆ ಥರ ಕಾರ್ಯಗಳಿದ್ದರು. ಗರ್ವ ಇದ್ದರೂ ಸರಿ, ಇಂಥ ನಿರ್ಲಕ್ಷ್ಯ ಇದ್ದರೂ ಸರಿ. ಇದು ಏನು ವಾಟ್ ಇಟ್ ಲೀಡ್ಸ್ ಅಂದರೆ ಯಾವುದಕ್ಕೆ ಇದು ಕರ್ಕೊಂಡು ಹೋಗುವಂಥದ್ದಾಗಿದೆ ಎಂಬುದಾಗಿ ನೋಡುವಾಗ ಅಲ್ಟಿಮೇಟ್ ಆಗಿ ದೇವರನ್ನು, ಕ್ರಿಸ್ತನನ್ನು ನಾವು ತಿರಸ್ಕಾರ ಮಾಡೋ ಸ್ಥಾನದಲ್ಲಿ ಇರುವಂಥ ವ್ಯಕ್ತಿಗಳಾಗಿದೆ ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಪ್ರಿಯರೇ. ಈ ವಿಷಯವನ್ನು ನಾವು ತಿಳ್ಕೊಳ್ರಿ ಎಂಬುದಾಗಿ ನಾನು ಹೇಳ್ತಾ ಇದ್ದೇನೆ. ನೋಡ್ರಿ, ಈ ಬುದ್ಧಿವಂತ ಕನ್ಯಕರು ಅವರ ಹತ್ರ ಎಣ್ಣೆ ಇತ್ತು, ಸಿದ್ಧರಾಗಿದ್ದರು, ಒಳಗೆ ಪ್ರವೇಶಿಸಿದರು. ಆದರೆ ಇವ್ರ ಹತ್ರ ಬುದ್ಧಿ ಇಲ್ಲದ ಕನ್ಯಕರು ನೋಡುವಾಗ ದೀಪ ಮಾತ್ರ ಇತ್ತು, ನಿರ್ಲಕ್ಷ್ಯ ಮಾಡಿದರು, ಅವರ ಅವಕಾಶವನ್ನು ಕಳೆದುಕೊಂಡಿದ್ದಾರೆ. ವ್ಯತ್ಯಾಸ ಹೊರಗಡೆ ಅಲ್ಲ, ಅದು ಸಿದ್ಧತೆಯಲ್ಲಿ ಇರುವಂಥದ್ದಾಗಿದೆ ಪ್ರಿಯರೇ, ಗಮನಿಸಬೇಕೆಂಬುದಾಗಿ ಹೇಳ್ಕೊಳ್ತಿದ್ದಾನೆ. ನೋಡ್ರಿ, ಇವತ್ತು ನಿಜವಾಗ್ಲೂ ಇವತ್ತು ಅನಾನುಕೂಲ ಆಗಿತ್ತು ಕೇವಲ ವಾತಾವರಣ. ಅದಾಗೂ ನಾವು ಅಲ್ಲಿ ರೆಕಾರ್ಡ್ ಮಾಡಿದೆ ಚರ್ಚಲ್ಲಿ, ಆದರೆ ಮಕ್ಕಳು ಭಾಳ ಡಿಸ್ಟರ್ಬ್ ಮಾಡೋದ ಕಾರಣ ಮತ್ತು ಅದನ್ನು ಸರಿ ಇಲ್ಲ, ಮತ್ತೆ ಇನ್ನೊಂದು ಸಲ ಮಾಡ್ತಾಯಿದ್ದೀನಿ. ಅಲ್ಲಿ ಒಂದು ಉದಾಹರಣೆ, ಯಾಕಂದರೆ ನಾನು ರೆಕಾರ್ಡ್ ಮಾಡ್ಬೇಕಾದ್ರೆ ಕೆಲವರು ಟಾರ್ಚ್ ಲೈಟ್ ಇಟ್ಕೊಂಡಿದ್ರು ನಮ್ಮ ಸಭಿಕರು. ಎಲ್ಡರ್ಸ್ ನನ್ನ ಸಭೆ ಟಾರ್ಚ್ ಲೈಟ್ ಇಟ್ಕೊಂಡಾಗ ನನಗೊಂದು ವಿಷಯ ನೆನಪು ಬಂತು. ಯಾಕೆಂಬುದಾಗಿ ನೋಡುವಾಗ ಅಲ್ಲಿ ಟಾರ್ಚ್ ಆನ್ ಮಾಡಬೇಕಂದ್ರೆ ಅದಕ್ಕೆ ಏನು ಬೇಕು? ಚಾರ್ಜಿಂಗ್ ಬೇಕು, ಬ್ಯಾಟ್ರಿ ಚಾರ್ಜಿಂಗ್. ಅಂದರೆ ಸಿದ್ಧತೆ ಇದ್ದ ಕಾರಣ ಚಾರ್ಜಿಂಗ್ ಹಾಕ್ಕೊಂಡು ಸಿದ್ಧತೆ ಮಾಡ್ಕೊಂಡ್ರ ಕಾರಣ ಟಾರ್ಚ್ ಲೈಟ್ ಆನ್ ಮಾಡೋಕ್ಕೆ ಅಲ್ಲಿ ಕಾರಣ ಆಯಿತು. ಒಂದು ವೇಳೆ ಅದೇ ಸಿದ್ಧತೆ ಇಲ್ಲದೆ ಟಾರ್ಚ್ ಲೈಟ್ ಚಾರ್ಜಿಂಗ್ ಇಲ್ಲದೆ ಬಂದಿದ್ದರೆ ಅದು ಆಗ್ತಿದ್ದಿಲ್ಲ. ಅದೇ ರೀತಿಯಲ್ಲಿ ಕೇವಲ ಅದೇ ಟಾರ್ಚ್ ಲೈಟ್ ಇಟ್ಕೊಂಡು ಅದರಲ್ಲಿ ಬ್ಯಾಟ್ರಿ ಇಲ್ಲದಂದರೆ ಅದು ಉಪಯೋಗ ಮಾಡೋಕ್ಕಾಗೋದಿಲ್ಲ. ಅದೇ ರೀತಿಯಲ್ಲಿ ನಮ್ಮ ಆತ್ಮೀಯ ಜೀವನದಲ್ಲಿ ಸಹ ಅವಶ್ಯಕತೆ ಬಂದಾಗ ನಮ್ಮ ಆತ್ಮೀಯತೆ ಇಲ್ಲಾರ್ದಂಗೆ ನಮ್ಮ ಮೇಲಕ್ಕೆ ಮಾತ್ರ ಒಂದು ಟಾರ್ಚ್ ಲೈಟ್ ಮೇಲೆ ನಮ್ಮ ಎಲ್ಲ ಅಂದರೆ ನಮ್ಮ ಭಕ್ತಿ ವೇಷ ಹಾಕ್ಕೊಂಡು ಒಳಗಡೆ ದೇವರ ಅದರ ಶಕ್ತಿಯನ್ನು ಅರಿದಂತಿರುವಂಥ ವ್ಯಕ್ತಿಗಳಾಗಿ ನಾವಿದ್ದರೆ ಅದರಿಂದ ಏನೂ ಉಪಯೋಗ ಆಗುವುದಿಲ್ಲ ಪ್ರಿಯರೇ. ಈ ವಿಷಯವನ್ನು ತಿಳ್ಕೊಬೇಕೆಂಬುದಾಗಿ ನಾನು ಪ್ರೀತಿಯಿಂದ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಪರಿಶುದ್ಧ ಆತ್ಮದಿಂದ ನಾವು ತುಂಬಿಕೊಂಡಿರುವಂಥ ವ್ಯಕ್ತಿಗಳಾಗಿರಬೇಕು. ಗರ್ವವನ್ನು ತೊಲಗಿಸಿಕೊಳ್ಳಬೇಕು ಅಥವಾ ಬಿಟ್ಟಾಕಬೇಕು. ಆತ್ಮೀಕವಾಗಿ ಎಚ್ಚರವಾಗಿರಬೇಕೆಂಬುದಾಗಿ ಈ ವಾಕ್ಯ ಮುಖಾಂತರ ನಾವು ಕಲಿತ್ಕೊಳ್ತಾ ಇದ್ದೇವೆ. ಎಣ್ಣೆ ಇಲ್ಲದ ಒಂದು ಆರತಿ ಅದು ಮದಲಿಂಗನನ್ನು ಕಾಣುವುದಿಲ್ಲ. ತಡವಾದ ಸಿದ್ಧತೆ ಅದು ನಾಶನವನ್ನು ಮಾಡುವಂಥದ್ದಾಗಿದೆ ಪ್ರಿಯರೇ. ಅಷ್ಟು ಮಾತ್ರಕ್ಕಲ್ಲ, ಇಲ್ಲಿ ನಾವು ಗಮನಿಸೋದಾದರೆ ನಾವು ಒಂದು ವಿಷಯ ಹೇಳಕ್ಕೆ ಹೇಳ್ತೇನೆ. ನಾವು ಜಾಗ್ರತೆಯಿಂದ ಕೇಳೋದಾದರೆ ಪ್ರಿಯರೇ, ಇನ್ನೂ ಇವತ್ತಿಗೂ ಸಹ ಬಾಗಿಲು ಏನಾಗಿದೆ? ತೆರೆದಿದೆ. ಯಾಕೆಂದರೆ ಕ್ರಿಸ್ತನು ತನ್ನ ಕಲ್ವರಿ ಕ್ರೂಸಿನ ಮೇಲೆ ಎಲ್ಲವನ್ನೂ ಮಾಡಿ ಮುಗಿಸಿದ್ದಾನೆ. ಆತನು ಇನ್ನೂ ಬಾಗಿಲು ನಮಗೋಸ್ಕರ ತೆರೆದಿದ್ದಾನೆ. ಆದರೆ ಸದಾಕಾಲವಲ್ಲ ವಿಷಯ. ಮತ್ತೆ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಇವತ್ತಿಗೂ ಬಾಗಿಲು ತೆರೆದಿದ್ದಾರೆ, ಆದರೆ ಅದು ಸದಾಕಾಲವೂ ಇರುವಂಥದ್ದಲ್ಲ. ಅದು ಯಾವಾಗೋ ಗೊತ್ತಿಲ್ಲ. ಒಂದು ದಿನ, ಯಾಕಂದರೆ ಖಂಡಿತ ನಮಗೆ ಕರಿ ಬರುವಂಥದ್ದಾಗಿದೆ. ಖಂಡಿತವೂ ಮದಲಿಂಗನು ಬರ್ತಾ ಇದ್ದಾನೆ. ಆ ದಿನ ಪ್ರಾರ್ಥನೆಗೆ ಸಮಯ ಇರುವುದಿಲ್ಲ.
ಮದಲಿಂಗನು ಬರ್ತಾ ಇದ್ದಾನೆ. ಒಂದು ದಿನ ಆತನ ಕರೆಯುವಿಕೆ ಬರುವಂಥದ್ದಾಗಿದೆ. ನಮಗೆ ಪ್ರಾರ್ಥನೆಗೆ ಸಮಯ ಇರುವುದಿಲ್ಲ, ಪಶ್ಚಾತ್ತಾಪಕ್ಕೆ ಸಮಯ ಇರುವುದಿಲ್ಲ. ಹಾಗಾದರೆ ನಾವು ಗಮನಿಸ್ರಿ, ಹಿಂದೆ ನಾವು ದೇವರ ಹತ್ರ ಬರುವಂಥ ವ್ಯಕ್ತಿಗಳಾಗಿರಬೇಕು. ಯಾವತ್ತೂ ನಮ್ಮ ಏನಂತಾರಲ್ಲ, ಆತನ ಕರೆಯುವಿಕೆ ಯಾವಾಗೂ ಗೊತ್ತಿಲ್ಲ, ನಾವು ಹೋಗುವಂಥದ್ದು ಯಾವಾಗೂ ಗೊತ್ತಿಲ್ಲ. ಆದರೆ ನಾವು ಇವಾಗ ದೇವರ ವಾಕ್ಯವು ನಮ್ಮ ಕಡೆಗೆ ಹೇಳ್ತಿರುವಾಗ, ದೇವರ ವಾಕ್ಯ ನಮ್ಮ ಹತ್ರ ಮಾತನಾಡ್ತಿರುವಾಗ, ಒಂದು ವೇಳೆ ಇವತ್ತು ನಮ್ಮ ಜೀವನದಲ್ಲಿ ನಮ್ಮ ಸಿದ್ಧತೆ ಯಾವ ರೀತಿ ಇದೆ, ನಾವು ಸಹ ಮೇಲೆ ರೂಪದಲ್ಲಿ ಭಕ್ತಿ ವೇಷ ಹಾಕ್ಕೊಂಡು ದೇವರಿಗೆ ಹತ್ತಿರವಾಗಿದ್ದೀವಿ ಅಂದ್ಕೊಂಡ್ರೂ ನಾವು ದೇವರನ್ನು ಎದುರುಗೊಳ್ಳುವಂಥ ಅವಕಾಶವನ್ನು ಕಳೆದುಕೊಳ್ಳುವಂಥ ವ್ಯಕ್ತಿಗಳಾಗಿದ್ದೇವೆ. ಈ ಬುದ್ಧಿ ಇಲ್ಲದ ಕನ್ನಿಕೆಯ ರೀತಿಯಲ್ಲಿ ಕೆಲವು ಸಾರಿ ನಮ್ಮ ಗರ್ವ, ನಮ್ಮ ಅಹಂಕಾರ ಅಥವಾ ಕೆಲವು ವಿಷಯಗಳು, ನಮ್ಮ ನಿರ್ಲಕ್ಷ್ಯ, ಇದು ಯಾವುದಾದ್ರೂ ಸಹ ಅಲ್ಟಿಮೇಟ್ಲಿ ಒಂದು ವಿಷಯ ದೇವರ ವಾಕ್ಯದ ಮುಖಾಂತರ ನಾನು ಹೇಳಲಿಕ್ಕೆ ಇಷ್ಟಪಡ್ತೇವೆ ಎಂದಾಗಿ ನೋಡುವಾಗ, ನಾವು ಮಾಡ್ತಿರುವಂಥ ಕೆಲವು ವಿಷಯಗಳು ಬಹಳ ಲೈಟಾಗಿ ಕಾಣ್ತವೆ. ಆದರೆ ಅಲ್ಟಿಮೇಟಾಗಿ ನಾವು ತಿರಸ್ಕಾರ ಮಾಡ್ತಿರುವಂಥದ್ದು ದೇವರನ್ನು, ಶಿಲುಬೆಗೆ ಹಾಕಲ್ಪಟ್ಟಿರುವಂಥ ಯೇಸು ಕ್ರಿಸ್ತನನ್ನು ನಾವು ಕೆಲವು ಕಾರ್ಯಗಳಿಂದ ತಿರಸ್ಕಾರ ಮಾಡ್ತಾ ಇದ್ದೀವಿ ಎಂಬುದಾಗಿ ನಾವು ಅರ್ಥ ಮಾಡ್ಕೋಬೇಕು ಪ್ರಿಯರೇ. ಇದರಿಂದ ನಾನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೆ ಅಂತ ನಾವು ಅರ್ಥ ಮಾಡ್ಕೊಳ್ರಿ, ನಾವು ಯಾವ ಪರಿಸ್ಥಿತಿಯಲ್ಲಿದ್ದೀವಿ ಇವತ್ತು. ದೇವರು ನಮ್ಮನ್ನು ಇವತ್ತು ಕರೆಯುವಂಥವನಾಗಿದ್ದಾನೆ ತನ್ನ ಸನ್ನಿಧಾನದಲ್ಲಿ. ಇವತ್ತಿಗೂ ಸಹ ಬಾಗಿಲು ತೆರೆದಿದೆ. ಯಾವ ರೀತಿಯಲ್ಲಿ ನಾವಿದ್ದೇವೆ, ಒಂದು ವೇಳೆ ಇನ್ನೂ ಆ ರೀತಿಯಾಗಿರುವಂಥ ನಿರ್ಲಕ್ಷ್ಯತೆ ಅಥವಾ ಒಂದು ಗರ್ವ ಅಥವಾ ಅಸೂಯತೆ ಅಥವಾ ಕೆಲವು ವಿಷಯಗಳಲ್ಲಿ, ಸಭೆಯಲ್ಲಾಗಿರ್ಬೋದು, ಕುಟುಂಬದ ವಿದ್ಯೆಗಳಲ್ಲಾಗಿರ್ಬೋದು, ಯಾವ ವಿಷಯದಲ್ಲಿ ನಾವು ಎಲ್ಲ ಕರೆಕ್ಟಾಗಿದೆ ಅಂತ ಅಂದ್ಕೊಳ್ತಿದ್ದೇವೆ ಅಥವಾ ಇಂಟರ್ನಲ್ ಆಗಿ ಆ ಸಮಸ್ಯೆ ಇದೆ ಎಂಬುದಾಗಿ ನಾವು ಪರೀಕ್ಷೆ ಮಾಡ್ಕೋಬೇಕಾಗಿದೆ, ಅದನ್ನು ಸರಿಪಡಿಸ್ಕೊಳ್ಬೇಕಾಗಿದೆ. ದೇವರ ಸನ್ನಿಧಾನದಲ್ಲಿ ಆತನನ್ನು ಮದಲಿಂಗನ ಬರುವಾಗ ಆತನನ್ನು ಎದುರುಗೊಳ್ಳುವಂಥ ಒಂದು ಬುದ್ಧಿ ಇರುವಂಥ ಕನ್ನಿಕರ ಪಟ್ಟಿಯಲ್ಲಿ ನಾವು ಸಹ ಇರಬೇಕಾಗಿದೆ. ಹಾಗಾಗಿ ನಾವು ಅದಕ್ಕೆ ಸಿದ್ಧರಾಗೋಣ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ.